ಅಣ್ಣ ಸಾರಿ ಸಾರಿ. ನಾಗರಿಕ ಬಂಧುಗಳಿಗೆ ಅಕ್ಕರೆಯ ಆಧಾರದ ಕರೆಯೋಲೆ. ಆಧರಣೆಗೆ ಸಮಿತಿ ಪುತ್ತೂರು, ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು, ಪುತ್ತೂರು ತಾಲೂಕು ಪತ್ರ ಹೆಜ್ಜೆ ಇಡೋಣ, ಕಾರಂತರ ಕನಸುಗಳಿಗೆ ಜೀವ ತುಂಬೋಣ ಎನ್ನುವಂತಹ ವಿಶೇಷ ಸಾಂಸ್ಕೃತಿಕ ಜಾಥಾನ 6 ಕಾಲಗ್ರಂಥಗಳನ್ನ, 21 ಆತ್ಮಕಥೆಗಳನ್ನ, 24 ಮಕ್ಕಳ ಸಾಹಿತ್ಯವನ್ನ, 150ಕ್ಕಿಂತ ಅಧಿಕ ಪುಸ್ತಕಗಳನ್ನ ಈ ಕನ್ನಡ ಲೋಕಕ್ಕೆ ಸಮರ್ಪಣೆ ಮಾಡಿ ಬರುತ್ತದೆ. ಆದ್ದರಿಂದ ಕನ್ನಡದ ಅಭಿಮಾನಿಗಳೇ, ಭಾರ್ಗವ ಆ ಬಳಿಕ ಕರ್ನಾಟಕ ರಾಜ್ಯದಲ್ಲಿ 1922 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದುಕೊಂಡು ಯಕ್ಷಗಾನಕ್ಕೆ ವಿಶೇಷವಾಗಿ ಕನ್ನಡ ಸಾಗಿ ಬರುತ್ತಿದೆ. ಇವತ್ತು ಕಡಲ ತೀರದ ಭಾರ್ಗವ ಒಂಟಿ ಸಲಗ ಡಾಕ್ಟರ್ ಶಿವರಾಮ ಕಾರಂತ ಅಕ್ಕರೆಯ ಆಧಾರದ ಕರೆಯೋಲೆ. ಆದರಣೀಯ ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳೇ, ಕಡಲ ದೀರ್ಘದ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ, ಕನ್ನಡ ಸಾಹಿತ್ಯ ಅಕಾಡೆಮಿ ಶಿವರಾಮ ಕಾರಂತರ ಕರ್ಮಭೂಮಿ ಬಾಲಕಿ ಉದ್ಘಾಟನೆಗೊಂಡಂತಹ ವಿಶೇಷ ಸಾಂಸ್ಕೃತಿಕ ಜಾಥಾ 2020 ಇದೀಗ ಅಧಿಕೃತವಾಗಿ ಕರ್ಮಭೂಮಿ ಇದೀಗ ಸಾಗಿ ಬರುತ್ತಿದೆ. ಈ ಒಂದು ಸಾಂಸ್ಕೃತಿಕ ಜಾಥಾದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ನಂದಿ ಧ್ವಜಧಾರಿಗಳು, ವಿಶೇಷವಾಗಿ ಗೊಂಬೆಗಳು, ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾರ್ಥಿಗಳು, ಅದೇ ರೀತಿ ರೋವರ್ ರೇಂಜರ್ಸ್, ಭಾರತ್ ಸ್ಕೌಟ್ ವಿದ್ಯಾರ್ಥಿಗಳು, ಪುತ್ತೂರಿನ ಎಲ್ಲ ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು, ಅದೇ ರೀತಿ ಪುತ್ತೂರಿನ ಮಾಧ್ಯಮ ಲೋಕದ ಪುತ್ತೂರಿನ ವಿಶೇಷ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳು, ಆಡಳಿತ ಸಮಿತಿಯ ಸದಸ್ಯರು ಅತ್ಯಂತ ಗೌರವಯುತವಾಗಿ ಸ್ವಾಗತಿಸುತ್ತಿದ್ದೇವೆ. ಬಳಿಕ ಸ್ವಾಮಿ ವಿವೇಕಾನಂದರ ಪ್ರಶಸ್ತಿ ಪ್ರದಾನ ಸಮಾರಂಭ 11 ಗಂಟೆಗೆ ಸರಿಯಾಗಿ ಬಾಲವನದ ಮುಖ್ಯ ವೇದಿಕೆಯಲ್ಲಿ ವಿಜೃಂಭಣೆ. ಇದರಣಿಯರೇ 1900 ಬಂಧುಗಳಿಗೆ ಅಕ್ಕರೆಯ ಆಧಾರದ ಕರೆಯೋಲೆ. ಆಧರಣೀಯರೇ, രാജു കട്ടാക്കണ്ട ആയിന്ന് പറയണ്ട, ഞാൻ ഒന്ന് എടുത്തോളൂ. ആകില്ലല്ലോ.
ಓಕೆ ಥ್ಯಾಂಕ್ ಯು. ഞാൻ ഓക്കെ ആ എങ്കിൽ വിട് മതി. ഓക്കെ ഓക്കെ ಬಿಲ್ಲಿನ ಮೇಲಿನ ಮುಗಿಲ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಉಸಿರಿತೆ ಮುಳುಗೆ ಉಸಿರೈತೆ ಅಕ್ಕಿಯ ಹಾಡಿದೆ ಸಿಡಿಲನು ಕಾಣುವ ಮುನ್ನಡೆಯುವ ಆಸೆ ದೀಪವ ನೀಡುವ ದೀಪವ ನೀಡುವ ನಾನಾಗುವ ಆಸೆ ನಾನಾಗುವ ಆಸೆ ಕೊಂಡವರೇ ಮಾದೇವ ನೀನು ಮನೆಯ ಮುದ್ದು ಕೊಂಡವರೇ ನಾನೇ ಮನೆಯ ಕೊಂಡವರೇ ಮಾದೇವ ನೀನು ಮನೆಯ ಮುದ್ದು ಕೊಂಡವರೇ ಮಾದೇವ ನೀನು ಮನೆಯ ಮುದ್ದು ಕೊಂಡವರೇ 77 ಮನೆಯ ಸುರುಳಿ ಸುತ್ತಿನ ನೊಡೆಯ 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 ಏನು ಬಾಯಿ ಒಂದೊತ್ತದ ಒಳಗೆ ಯೋಗಿಯಾಗಿ ಕುಳಿತವರೇ ಆನೆ ಮಲೆಯ ಆನೆ ಮಲೆಯ ಕೊಂಡವರೇ ಮಾದೇವ ನೀನು ಮಲೆಯ ಒತ್ತು ಕೊಂಡವರೇ ಮಾದೇವ ನೀನು ಮಲೆಯ ಒತ್ತು ಕೊಂಡವರೇ ನಾವು ಮಲೆಯಲ್ಲಿ ನಾಗರ ಎದೆಯ ಎರಡಲ್ಲಿ ಮಲಗವರೇ ಸೊಪ್ಪಿಗೆ ಹೂವನ್ನು ಸೊಪ್ಪಿಗೆ ಕನ್ನ ಪರಸೆಗೆ ಚೆಲ್ಲವರೇ ನಾವು ಮಲೆಯಲ್ಲಿ ನಾಗರ ಎದೆಯ ಎರಡಲ್ಲಿ ಮಲಗವರೇ ಸೊಪ್ಪಿಗೆ ಹೂವನ್ನ ಸೊಪ್ಪನ್ನು ಕನ್ನ ಪರಸೆಗೆ ಚೆಲ್ಲವರೇ ಬೆಟ್ಟಕ್ಕೆ ಬರುವ ಪರಸೆಗೆ ಸ್ವಾಮಿ ನನ್ನಷ್ಟು ಭಾಗ್ಯ ಕೊಡಲೆಂದರು ಆನೆ ಮಲೆಯ ಆನೆ ಮಲೆಯ ಕೊಂಡವರೇ ಮಾದೇವ ನೀನು ಮಲೆಯ ಮುತ್ತು ಕೊಂಡವರೇ ಮಾದೇವ ನೀನು ಮಲೆಯ ಮುತ್ತು ಕೊಂಡವರೇ ಗಂಗದೇವಿಯ ತರಬೇಕಂತ ಶಿವರಾಯ ತುಂಗಭದ್ರಾ ನದಿಗೆ ಬಂದ
ಶರಣು ಭೈರವ ಜೋಗಿ ಭೈರವ ಜೋಗಿ ಶ್ರೀ ಭೈರವ ಜೋಗಿ ಭೈರವ ಜೋಗಿ ಶ್ರೀ ಭೈರವ ಜೋಗಿ ಪ್ರಥಮ ನಿನಗೆ ಶರಣು ಭೈರವ ಜೋಗಿ ಪ್ರಥಮ ನಿನಗೆ ಶರಣು ಭೈರವ ಜೋಗಿ ಆದಿ ಪೂಜಿ ಬನೀನೆ ಕಾಣದೆ ಹೋದವನೇ ಆದಿ ಪೂಜಿ ಬನೀನೆ ಕಾಣದೆ ಹೋದವನೇ ಕಲಾಪ್ರಿಯನು ನೀನೇ ಭೈರವ ಜೋಗಿ ಕಲಾಪ್ರಿಯನು ನೀನೇ ಭೈರವ ಜೋಗಿ ಪ್ರಥಮ ನಿನಗೆ ಶರಣು ಭೈರವ ಜೋಗಿ ಪ್ರಥಮ ನಿನಗೆ ಶರಣು ಭೈರವ ಜೋಗಿ ಕಪ್ಪು ಗೋರಳ ಸುತ ಸರ್ಪಾಲಂಕೃತ ಕಪ್ಪು ಗೋರಳ ಸುತ ಸರ್ಪಾಲಂಕೃತ ಅರ್ಪಿಸುವೆನು ಕಿನ್ನುರಿಯ ಭೈರವ ಜೋಗಿ ಅರ್ಪಿಸುವೆನು ಕಿನ್ನುರಿಯ ಭೈರವ ಜೋಗಿ ಪ್ರಥಮ ನಿನಗೆ ಶರಣು 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 ಭೈರವ ಜೋಗಿ. ನೆರೆದಿರುವಂತಹ ಎಲ್ಲ ಸಜ್ಜನ ಸಭಾಸದರ ಅನುಮತಿಯನ್ನು ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಕಾಯುವಂತ ಸೀಮೆಯ ಒಡೆಯ ಮಹತೋಬರ ಮಹಾಲಿಂಗೇಶ್ವರ ದೇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ನಂಬುವಂತ ಎಲ್ಲ ಸರ್ವ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಫೆಡರೇಷನ್ ನವದೆಹಲಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಾವೀದ್ ಜಮಾದಾರ್ ಅವರು, ಉಪನಿರ್ದೇಶಕರಾಗಿರುವಂತಹ ಶ್ರೀಯುತ ರಘುವೀರ್, ಶ್ರೀಯುತ ಸಮನ್ವಯಾಧಿಕಾರಿ ರಘುವೀರ್ ಸುಟಾರ್ಪೇಟೆ ಅವರು, ನವೀನ್ ಭಂಡಾರಿ ಅವರು, ನಗರಸಭೆ ಪುತ್ತೂರು ಇಲ್ಲಿಯ ಪೌರಾಯುಕ್ತ ಶ್ರೀಮತಿ ಪೂರ್ವಾಧ್ಯಕ್ಷರಾಗಿರುವಂತಹ ಶೈಲೇಶ್ ಅಂಬೇಕಲ್ ಅವರು, ಪುತ್ತೂರು ರಾಜ್ಯ ವಿನಂತಿಯನ್ನು ಮಾಡಿಕೊಳ್ತಾ ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಅಭಿವೃದ್ಧಿ ಸಮಿತಿ ಉಪವಿಭಾಗ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ ಅಡಿಯಲ್ಲಿ ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಈ ಪುತ್ತೂರು ಬಸು ನಿಲ್ದಾಣದಿಂದ ಹೊರಟಂತ ವೈಭವದ ಸಾಂಸ್ಕೃತಿಕ ಜಾಥಾ ಈ ಬಾಲವನದ ಪರಿಸರದಲ್ಲಿ ಬಂದು ಸೇರಿಕೊಂಡಿದೆ. ಇದೀಗ ಸಭಾ
ಅವರು ಬದಲು ಬಂದರು ಸರಿಯೇ ಆವೇಶದೊಳು ನಿಂದರು ಸರಿಯೇ ಅವರು ಬದಲು ಬಂದರು ಸರಿಯೇ ಆವೇಶದೊಳು ನಿಂದರು ಸರಿಯೇ ನೇಸರು ದಯದೊಳು ಬಗೆಯ ನೇಸರು ದಯದೊಳು ಬಗೆಯ ತಿರುಳಂದರಲ್ಲಿ ಬಗೆಯ ತಿರಿದಿರೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಲು ಅತಿಥಿ ಇಂತಾದರುವ ಅಂತಾದರುವ ಎಂತಾದರುವ ಇಂತಾದರುವ ಅಂತಾದರುವ ಎಂತಾದರುವ ಬೇಸರವಿದನು ಸರಿಸುವ ಬೇಸರವಿದನು ಸರಿಸುವ ಹೊಸ ಬಾಳ ಉಸಿರಾಗುವ ತಿರಿದಿರೆ ಮನೆಯೊಳಗೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಲು ಅತಿಥಿ ಕಡಲಾಗಿ ಬಾ ವಾನಾಗಿ ಬಾ ಹಿರಿಯಾಗಿ ಬಾ ಕಾನಾಗಿ ಬಾ ಕಡಲಾಗಿ ವಾನಾಗಿ ಹಿರಿಯಾಗಿ ಕಾನಾಗಿ ತೇರಿದೆ ಮನೆಯೋ ಬಾ ಹೊಸ ಕಾನಡ ಹೊಸ ಕಾನಡ ಹೊಸ ಕಾನಡ ಹೊಸ ಒಂದು ಹಂಗಾಡಕ್ಕೆ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಮುಂದುವರೆದು ಸರ್ ಸಮಾರಂಭದ ಅಧ್ಯಕ್ಷ ವಹಿಸಿಕೊಂಡಿರುವಂಥ ಡಾಕ್ಟರ್ ಯತೀಶ್ ಸರ್ ಮೊನ್ನೆ ಬಾಲವನ ಹೆಜ್ಜೆ ಈ ಕಾರ್ಯಕ್ರಮದ ಆಯೋಜನೆಗಾಗಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ನನ್ನ ಒಂದು ಮನಸ್ಸಿನ ಆಶೆಯನ್ನು ಕೂಡ ಅವರಲ್ಲಿ ಹೇಳಿಕೊಳ್ಳುವಾಗ ಇದನ್ನು ಸಂತೋಷದಿಂದ ಒಪ್ಪಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಬಾಲವನದ ಡಾಕ್ಟರ್ ಶಿವರಾಮ ಕಾರಂತರ ಕನಸುಗಳಿಗೆ ಜೀವ ತುಂಬುವುದರ ಜೊತೆಗೆ ನಮ್ಮೆಲ್ಲ ಯುವಕ ಮಿತ್ರರ ಒಂದು ಆಶಯ ಕೂಡ ಒಂದು ನೀರನ್ನು ಕಂಪನಿ ಎರಚಿದ್ದಾರೆ ಅಂತ ಹೇಳ್ಕೊಳ್ತಾ ನಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಒಂದು ಎಲ್ಲ ಜಿಲ್ಲೆಯಿಂದ ನಾವು ಆಯ್ಕೆ ಮಾಡಿದ್ದೇವೆ. ನಮ್ಮ ಡಾಕ್ಟರ್ ಬಾಲಾಜಿ, ನಮ್ಮ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ನಾವು ಎಲ್ಲ ಸೇರಿಕೊಂಡು ಮತ್ತು ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ನಮಗೆ ಒಂದು ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನಾವೇನು ಇಲ್ಲೊಂದು ಕಲೆಯನ್ನು ನೋಡಿದೆ. ಯಾಕಂದರೆ ನಾವು ಕಾರ್ಯಕ್ರಮ ಮಾಡೋ ನಮಗೆ ಸಂಪೂರ್ಣವಾದ ಒಂದು ಇಲ್ಲೆಲ್ಲ ಸಹಕಾರ ಸಿಕ್ಕಿದೆ. ಯಾಕಂದರೆ ಇಲ್ಲಿ ಈ ಪರಿಸರ ಅಷ್ಟು ಒಳ್ಳೆಯದಿದೆ. ಈ ನಮ್ಮ ಕ್ಷೇತ್ರದ ಶಾಸಕರು ನಮಗೆ ಸದಾ ಮಾರ್ಗದರ್ಶನ ನೀಡ್ತಿರುವಂಥದ್ದು, ನಾವು ತಪ್ಪಿದಾಗ ತಿದ್ದಿ ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ನಮ್ಮ ಯುವಕರಿಗೆ ಮಾರ್ಗದರ್ಶನ ನಮ್ಮನ್ನು ಸದಾ ಪ್ರೋತ್ಸಾಹ ನೀಡ್ತಿರುವಂಥ ಸಂಸ್ಥೆ ಯುವಜನ ಸೇವಾ ಇಲಾಖೆ ಮತ್ತು ನಮ್ಮ ಪುತ್ತೂರು ಪುರಸಭೆಯ ಶ್ರೀಮತಿ ರೂಪಾ ಶೆಟ್ಟಿ ಮೇಡಮ್ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಈಗ ಆಗಮಿಸಿ
ಇಂದಿನ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಪುತ್ತೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಆಗಿರುವಂಥ ಅಗ್ರಣಿಯರು ಆಗಿರುವಂಥ ರಾಧಾಕೃಷ್ಣ ಬೋರ್ಕರ್ ಅವರನ್ನ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ಇಂದಿನ ಸಭೆಯ ಅಧ್ಯಕ್ಷರು, ಈ ಬಾಲವನದ ಎಲ್ಲ ಕೊಪ್ಪಳ ಯೋಜನಾ ಒಕ್ಕೂಟದ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಬಾಲವನದ ಮೇಲ್ವಿಚಾರಕರಾಗಿರುವಂಥ ಶ್ರೀಯುತ ಅಶೋಕ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿದ ಸುಂದರ್ ನಾಯ್ಕ್ ಇಲ್ಲಿಯ ಬಾಲವನದ, ಅದೇ ರೀತಿ ಪುತ್ತೂರು ಶ್ರೀಯುತ ಕೃಷ್ಣಪ್ಪ ಬೊಂಬಿಲ ಈ ಕಾರ್ಯಕ್ರಮದ ಸಂಯೋಜಕರು ಮತ್ತು ಈ ಬಾಲವನದ ಎಲ್ಲ ಚಟುವಟಿಕೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಗುರುಪ್ರಿಯಾ ನಾಯ್ಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಬಾಲವನದ ಚಟುವಟಿಕೆ ಜೊತೆ ಜೋಡಿಸಿಕೊಂಡಿರುವಂಥ ರವಿಪ್ರಸಾದ್ ರೈಪಣ್ಣವರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಪುತ್ತೂರು ತಾಲೂಕು ವೆಲಿಂಗಚನ್ನವರ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೂಡದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರುವಂಥ ಶ್ರೀ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವಿವರಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಆ ಬಳಿಕ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ನಗರಕ್ಕೆ ಹೆಜ್ಜೆ ಇಡೋಣ, ಕಾರಂತರ ಕನಸುಗಳಿಗೆ ಜೀವ ತುಂಬೋಣ ಎನ್ನುವಂತ ಶೀರ್ಷಿಕೆಯ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾನ್ಯ ಶಾಸಕರು, ಒಬ್ಬ ಕ್ರಿಯಾಶೀಲ ಶಾಸಕನಾಗಿ ತನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲ ಕ್ಷೇತ್ರದ ಎಲ್ಲ ಭಾಗಗಳಿಗೆ ತನ್ನ ಅನುದಾನದ ಮುಖಾಂತರವಾಗಿ ಪ್ರತಿಯೊಬ್ಬ ಬಂಧುವನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಂಧುಗಳೇ, ಈ ಕಾರಂತರ ಶಿಸ್ತುಬದ್ಧ ಜೀವನದಲ್ಲಿ ಅವರು ಕ್ರಿಯೆಗೆ ಕೆಲಸಕ್ಕೆ ಹೆಚ್ಚು ಮಹತ್ವ ಕೊಟ್ಟ ಕಾರಣ ಮಾತುಗಳು ಕಡಿಮೆಯಾಗಿ ಹೆಚ್ಚು ಕ್ರಿಯೆಗಳು ಕಟ್ಟು ತನ್ಮೂಲಕ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ, ಈ ರಾಜ್ಯದಲ್ಲಿ 2013-14 ಸಾಲಿನಲ್ಲಿ ಮಾನ್ಯ ಶಾಸಕರು ದಯವಿಟ್ಟು 2013-14 ಸಾಲಿನಲ್ಲಿ ರಾಜ್ಯದಲ್ಲಿ ಯುವ ನೀತಿ ಜಾರಿಯಾಯಿತು. 13-14 ಹಿಂದಿನವರೆಗೂ ಕರ್ನಾಟಕ ಯುವ ಕಾಯ್ದೆ ಜಾರಿಯಾಗಿಲ್ಲ. ದಯವಿಟ್ಟು ತಾವು ವಿಧಾನಸಭೆಯಲ್ಲಿ ಕರ್ನಾಟಕ ಯೂತ್ ಆ್ಯಕ್ಟ್ನ ಜಾರಿ ಮಾಡಲಿಕ್ಕೆ ತಾವು ಧ್ವನಿ ಎತ್ತಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈಗಾಗಲೇ ಯುವಕ ಸಂಘಗಳನ್ನ 15 ವರ್ಷಕ್ಕೆ ಮುಂಚೆ 43,000 ಯುವಕ ಸಂಘಗಳು ರಾಜ್ಯದಲ್ಲಿತ್ತು. ಇವತ್ತು ಕೇವಲ 15,000 ಯುವಕ ಸಂಘಗಳು ರಾಜ್ಯದಲ್ಲಿದೆ. ಆದ್ದರಿಂದ ಕ್ರಿಯಾಶೀಲಗೊಳಿಸಲಿಕ್ಕೋಸ್ಕರ ಹೊಸ ಯೋಜನೆಗಳನ್ನ ಈಗಾಗಲೇ ಸರ್ಕಾರ ಜಾರಿ ಮಾಡಿದೆ. ದಯವಿಟ್ಟು ಯುವಕ ಸಂಘಗಳಿಗೆ ಬಹಳಷ್ಟು ಅನುದಾನಗಳಿಲ್ಲದೆ ಬಹಳಷ್ಟು ಯುವಕ ಸಂಘಗಳು ಸತ್ತೋದ್ರೆ ಒಂದಷ್ಟು ಯುವಕ ಸಂಘಗಳು ರಾಜಕೀಯ ಮತ್ತು ಇತರ ಶಕ್ತಿಗಳಿಂದ ಅದು ಹಾಳಾಗೋಗ್ತದೆ. ಯುವಕ ಸಂಘಗಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದಷ್ಟು ಸಾಮಗ್ರಿಗಳನ್ನು ಕೊಡಿಸ್ತಕ್ಕಂಥ ಕೆಲಸ, ಯುವಕರಿಗೆ ಜಾನಪದ ತರಬೇತಿ ನೀಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸೂಡುಮುಳ್ಳು ಅವರು ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮ ಆಯೋಜಿಸಿರೋದ್ರ ಜೊತೆಗೆ ಸುಬ್ರಹ್ಮಣ್ಯ ಅವರು 2 ದಿನಗಳಲ್ಲಿ ಇಷ್ಟು ಕಾರ್ಯಕ್ರಮಗಳು ಮೊಮೆಂಟೋಗಳು ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಅಸಿಸ್ಟೆಂಟ್ ಕಮಿಷನರ್ ಬಾಲವನ ಇವರು ನಿಜವಾಗ್ಲೂ ಆಸಕ್ತಿಯಿಂದ ಎಲ್ಲ ಸ್ಫೂರ್ತಿದಾಯಕವಾಗಿ ಕಾರ್ಯಕ್ರಮಗಳು ಉತ್ತೇಜನ ನೀಡಿದ್ದಾರೆ. ಇವತ್ತು 30 ಯುವಕ ಸಂಘಗಳ ಯುವಕರಿಗೆ ಹಾಗೂ 5 ಸಂಘಗಳಿಗೆ ಯುವ ಪ್ರಶಸ್ತಿಗಳು ನೀಡ್ತಾ ಇದ್ದೀವಿ. ಕಳೆದ ವರ್ಷ ಸೌರೂರು ನೀಡಿದ್ದು, ಮುಂದಿನ ವರ್ಷ ಸಹ ಭಾಳ ವಿಶೇಷವಾಗಿ ಇದೇ ಜಾಗದಲ್ಲಿ ಪ್ರಶಸ್ತಿ ಆಗುತ್ತೆ ಅಂತ ಹೇಳ್ತಾ ಗಾಂಧೀಜಿಯವರ ಗಾಂಭೀರ್ಯ, ವಿವೇಕಾನಂದರ ವಿವೇಕವನ್ನು ಮುನ್ನಡೆಸಿ ನಮಸ್ಕಾರ. ಕರ್ನಾಟಕ ಸರ್ಕಾರ, ಶಿವರಾಮ ಕಾರಂತ ಬಾಲವನ ಅಭಿವೃದ್ಧಿ ಸಮಿತಿ, ಪತ್ರಕರ್ತರ ಸಂಘ, ಯೋಜನಾ ಒಕ್ಕೂಟ, ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಇವತ್ತು ಬಾಲವನಕ್ಕೆ ಹೆಜ್ಜೆ ಇಡೋಣ, ಕಾರಂತರ ಕನಸುಗಳಿಗೆ ಜೀವ ತುಂಬೋಣ ಮತ್ತು ಸ್ವಾಮಿ ವಿವೇಕಾನಂದರ ಆ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಂತ ಯತೀಶ್ ಉಳ್ಳಾಲವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನನ್ನ ಸನ್ಮಿತ್ರ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರಂತ ರಾಧಾಕೃಷ್ಣ ಬೋರ್ಕರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಪುತ್ತೂರು ನಗರಸಭೆಯ ಪೌರಾಯುಕ್ತರಂತ ರೂಪ ಶೆಟ್ಟಿಯವರೇ, ಮಿತ್ರರಂತ ಶೈಲೇಶ್ ಅಂಬೇಕಲ್ ಅವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳೇ, ಸೇರಿರುವಂಥ ಎಲ್ಲ ನಮ್ಮ ಸಜ್ಜನ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ನನ್ನ ಮುಂದೆ 2 ಭಾವಚಿತ್ರ ಇದೆ. ಒಂದು ಆಧ್ಯಾತ್ಮಿಕ ಗುರು ಸ್ವಾಮಿ ವಿವೇಕಾನಂದರು, ಇನ್ನೊಬ್ಬರು ಸಾಂಸ್ಕೃತಿಕ ಗುರು
ಶಿವರಾಮ್ ಕಾರಂತರು. ಆಧ್ಯಾತ್ಮಿಕ ಗುರು 38 ವರ್ಷ ಬದುಕಿ 90 ವರ್ಷದ ಸಾಧನೆಯನ್ನು ಮಾಡಿದ್ದಾರೆ. ಸಾಂಸ್ಕೃತಿಕ ಗುರು 90 ವರ್ಷ ಬದುಕಿ 18 ವರ್ಷದವರಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಅಂದರೆ ಈ ದೇಶಕ್ಕೆ ಒಂದು ಸಂದೇಶವನ್ನು ಯಾವ ರೀತಿಯಾಗಿ ಕೊಡಬಹುದು ಅಂತೇಳಿ ಆ 2 ಜನ ದಿಗ್ಗಜರು ಸಾವಿರಾರು ವರ್ಷ ಈ ದೇಶಕ್ಕೆ ತಮ್ಮ ಆದರ್ಶವನ್ನು, ತಮ್ಮ ಬದುಕನ್ನು ಕೊಟ್ಟು ಇವತ್ತು ನಮ್ಮ ಮುಂದೆ ಇದ್ದಾರೆ. ನಾವೆಲ್ಲ ನಮ್ಮ ತಂದೆಯ ನೆನಪನ್ನು ಮಾಡ್ಬೋದು, ತಪ್ಪಿದ್ರೆ ಅಜ್ಜನ ನೆನಪನ್ನು ಮಾಡ್ಬೋದು. ಅದರಿಂದ ಆಚೆ ಹೋಗಲಿಕ್ಕೆ ನಮ್ಮಿಂದ ಕಷ್ಟ. ಆದರೆ 150 ವರ್ಷ ಹಿಂದೆ ಬದುಕಿ ಬಾಳಿ 38 ವರ್ಷದಲ್ಲಿ ಏನೇನು ಸಾಧನೆ ಮಾಡ್ಬೋದು ಅಂತೇಳಿ ಸ್ವಾಮಿ ವಿವೇಕಾನಂದರು ತೋರಿಸಿಕೊಟ್ಟಿದ್ದಾರಲ್ಲ, ಅದು ಯುವಕರಿಗೆ ಸ್ಫೂರ್ತಿ. ಅಂತ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹುಟ್ಟಬೇಕು. ಯಾರ ಮಧ್ಯೆ ಅಂದರೆ ನಮ್ಮ ಯುವಕರ ಮಧ್ಯೆ. ಅದಕ್ಕಾಗಿ ಬಹುಶಃ ಈ ಒಂದು ಪ್ರೇರಣೆ ಕೊಡುವ, ಸ್ಫೂರ್ತಿ ಕೊಡುವಂತ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತು ಕಡಿಮೆ ಅಂತ ಹೇಳಿದ್ದಾರೆ ನಮ್ಮ ಮಿತ್ರರು, ದುಡಿಮೆ ಜಾಸ್ತಿ ಇರಬೇಕು ಅಂತೇಳಿ. ಶಿವರಾಮ್ ಕಾರಂತರು, ಯಾಕಂದ್ರೆ ಅವರನ್ನು ಹತ್ತಿರದಿಂದ ಬಲ್ಲೆ ನಾನು. ಅವರ ಒಟ್ಟಿಗೆ 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅನುಭವ ಇದೆ. ನೇರ ನುಡಿಯ ನೇರ ದಿಟ್ಟ ನಿರಂತರ ಅಂತ ಹೇಳ್ತೇವೆ. ಕಂಡದ್ದನ್ನು ಕಂಡ ಹಾಗೆ ಹೇಳುವವರು ಪುರಂದರ ಭಟ್ರಿದ್ದಾರೆ ನನ್ನ ಗುರುಗಳು. ಬಹುಶಃ ಅವರು ಭಾರಿ ಹತ್ತಿರದಿಂದ ಅವರ ಒಡನಾಡಿಗಳು. 90ರ ಪ್ರಾಯದಲ್ಲಿ ಗೆಜ್ಜೆ ಕಟ್ಟಿ ಹೇಗೆ ಕುಣಿಯಬಹುದು ಅಂತೇಳಿ ಬಹುಶಃ ಈ ವೇದಿಕೆಯಿಂದ ತೋರಿಸಿಕೊಟ್ಟಿದ್ದಾರೆ. ಪ್ರಕೃತಿಯೊಟ್ಟಿಗೆ ಹೇಗೆ ಬದುಕಬೇಕು ಅಂತೇಳಿ ಈ ಒಂದು ವನವನ್ನು ಬಿಟ್ಟು ನಮಗೆ ಹೋಗಿದ್ದಾರೆ. ಕೇವಲ ಪ್ರಕೃತಿಯೊಟ್ಟಿಗೆ ಬದುಕುವುದಲ್ಲ, ಅದರ ಒಟ್ಟಿಗೆ ಈ ಸಾಂಸ್ಕೃತಿಕ ಲೋಕಕ್ಕೆ ತನ್ನ ಕೊಡುಗೆಯನ್ನು ಆ ಯಕ್ಷಗಾನದ ಮುಖಾಂತರ ಹೇಗೆ ಕೊಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಸಾಹಿತ್ಯ ಲೋಕಕ್ಕೆ ತನ್ನ ಕೊಡುಗೆ ಏನು ಅಂತೇಳಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವ ಮುಖಾಂತರ ನಮಗೆ ಆದರ್ಶವನ್ನು ತೋರಿಸಿಕೊಟ್ಟಿದ್ದಾರೆ. ಅಂತ ಒಬ್ಬ ದಿಗ್ಗಜ ಪುತ್ತೂರಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದರೆ ಬಹುಶಃ ಪುತ್ತೂರಿನ ಜನತೆ ಹೆಮ್ಮೆ ಪಡುವಂಥದ್ದು, ಈ ರಾಜ್ಯದ ಜನ ಹೆಮ್ಮೆ ಪಡುವಂಥ ಸಂಗತಿ. ಅದನ್ನು ಈ ಜನತೆ ಮತ್ತೆ ಮತ್ತೆ ನೆನಪು ಮಾಡುವಂಥ ಸಂಗತಿ ಮಾಡಬೇಕು ಅಂತ. ಯಾವಾಗ ನಾವು ಆವಾಗ ಅಂತವ್ರು ನೆನಪಿಸ್ತೇವ, ಆವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲಿ ಕೂತಾಗ ನನಗೆ ಇಡೀ ಭಾರತ ದೇಶದ ಆ ವೇಷಭೂಷಣಗಳು ನನ್ನ ಕಣ್ಣ ಮುಂದೆ ಬಂದವು. ಪ್ಯಾಂಟ್ ಹಾಕಿದಂತ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ಬಂಧುಗಳಿದ್ದಾರೆ, ಲುಂಗಿ ಹುಟ್ಟವರು ಒಂದಷ್ಟು ಜನ ಇದ್ದಾರೆ, ಶಾಲು ಹಾಕಿದವರು ಇನ್ನೊಂದಷ್ಟು ಜನ ಇದ್ದಾರೆ, ಪೇಟ ತೊಟ್ಟವರು ಒಂದಷ್ಟು ಜನ ಇದ್ರು, ಕಚ್ಚೆ ಹಾಕಿದವರನ್ನು ಕಣ್ಣ ಮುಂದೆ ನೋಡ್ತಾ ಇದ್ದೇನೆ, ಕೋಟ್ ಹಾಕಿದವರು ಇದ್ದಾರೆ, ಸೀರೆ ಉಟ್ಟ ತಾಯಂದಿರು ಇದ್ದಾರೆ, ಲಂಗ ದವಣಿ ಧರಿಸಿದಂತ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ನಾಮ ಹಾಕಿದವರು ಇದ್ದಾರೆ, ತಿಲಕ ಹಾಕಿ ಇಟ್ಟವರು ಇದ್ದಾರೆ, ಸರಿಯಲ್ಲ, ಶಾಲು ಹಾಕಿದವರು ಇದ್ದಾರೆ. ಅಂದ್ರೆ ಈ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತ ಒಂದು ಕೆಲಸ ಬಹುಶಃ ಇವತ್ತು ಈ ಒಂದು ರಾಜ್ಯ ಯುವ ಒಕ್ಕೂಟ ಸಂಘಗಳು ಮಾಡಿದ್ದೇವೆ. ಆ ವೈವಿಧ್ಯಮಯವಂತ ನಮ್ಮ ಬದುಕಿನ ನಮ್ಮ ವೇಷಭೂಷಣಗಳು, ನಮ್ಮ ಆಹಾರ ಪದ್ಧತಿಗಳು, ಪ್ರಕೃತಿ ದತ್ತವಾಗಿರುವಂಥ ಈ ಒಂದು ಜಾಗದಲ್ಲಿ ನಾವು ಅದನ್ನು ಕಾಣಬಹುದು. ಪ್ರಕೃತಿಯ ಮಡಿಲಲ್ಲಿ ಕೂತಿದ್ದೇವೆ. ನಾನು ನೋಡಿದಾಗೆ ಮೊಬೈಲ್ಗಳು ಫೋಟೋ ಕ್ಲಿಕ್ಕಿಸ್ತವೆ ಹೊರತು, ಫೋಟೋ ತೆಗೀತೇವೆ ಹೊರತು ಮೊಬೈಲ್ ಚಾಟ್ ಮಾಡೋದನ್ನು ನಾನು ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದೇನೆ. ಯಾಕಂದ್ರೆ ಆ ಲೋಕದಿಂದ ಹೊರಗೆ ಬಂದಿದ್ದೇವೆ, ಪ್ರಕೃತಿಯ ಲೋಕದಲ್ಲಿದ್ದೇವೆ. ಆ ಪ್ರಕೃತಿಯನ್ನು ಆಹ್ವಾನಿಸ್ತಾ ನನ್ನ ಬದುಕು ಹೇಗಿರಬೇಕು ಅಂತೇಳಿ ಯೋಚನೆ ಮಾಡುವಂತ ಈ ಒಂದು ವೇದಿಕೆ, ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ದೇಶ ಹೇಗಿರಬೇಕು ಅಂತೇಳಿ ಆ ದಿಸೆಯಿಂದ ಇವತ್ತು ಬಹಳಷ್ಟು ಸ್ಲೋಗನ್ಗಳಿದೆ. ಸೇವೆ ಬದುಕಿನ ಉಸಿರಾಗಲಿ, ಪ್ರಶಸ್ತಿಯೇ ಅಂತಿಮ ಗುರಿಯಲ್ಲ, ಸೇವೆಗೆ ದೊರೆತ ಪುರಸ್ಕಾರವೇ ಪ್ರಶಸ್ತಿ, ಈ ಎಲ್ಲ ಸ್ಲೋಗನ್ಗಳನ್ನೆಲ್ಲ ಹಾಕಿದ್ದಾರೆ. ನನಗೆ ಖುಷಿ ಆಯ್ತು, ನನಗೆ ಅಂತೇಳಿ
ಯಾಕಂದರೆ ಆ ರಾಷ್ಟ್ರೀಯ ಸೇವಾ ಯೋಜನೆ ಎನ್ನುವಂಥದ್ದು ನಮ್ಮ ಬದುಕಿಗೆ ಒಂದು ದಿಕ್ಕನ್ನು ಕೊಡುವಂಥದ್ದು. ಸೇವೆಯ ಮುಖಾಂತರ ಒಬ್ಬ ವಿದ್ಯಾರ್ಥಿ ತನ್ನ ಬದುಕನ್ನು ಹೇಗೆ ರೂಪಿಸಬಹುದು ಅಂತೇಳಿ ವಿದ್ಯಾರ್ಥಿಗಳೇ ಬಹುಶಃ ನಿಮಗೆ ಒಂದಷ್ಟು ಆ ಪ್ರಕೃತಿಯೊಟ್ಟಿಗೆ ಆ ಸಮಾಜದೊಟ್ಟಿಗೆ ಆ ಬದುಕನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ನೀವು ಆ ದಿಸೆಯಲ್ಲಿ ಮುನ್ನೋಗಿ ಈ ರಾಷ್ಟ್ರದ ಮುಂಚೂಣಿಯಲ್ಲಿ ನಾಯಕತ್ವವನ್ನು ತಗೊಂಡು ಆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಕೆಲಸವನ್ನು ತಮ್ಮ ವಿದ್ಯಾರ್ಥಿ ಸಮೂಹ ಕೂಡ ಮಾಡಲಿ ಅಂತೇಳಿ ತಾನು ತಮ್ಮಲ್ಲಿ ವಿನಂತಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಸಂತೋಷಪೂರ್ವಕವಾಗಿ ಆ ಡೋಲು ಬಾರಿಸುವ ಮುಖಾಂತರ ಆ ಪುಷ್ಪ ನಮ್ಮ ಗಿಡಕ್ಕೆ ಏನು ನೀರು ಹಾಕುವ ಮುಖಾಂತರ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಅದೇ ರೀತಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನೆಮ್ಮದಿಯಿಂದ ನಾನು ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಶುಭ. ಎಲ್ಲ ಪ್ರಶಸ್ತಿ ಪುರಸ್ಕೃತರು ಸಾಂಪ್ರದಾಯಿಕ ದಿರಿಸಿನಲ್ಲಿ ನಮ್ಮ ಜೊತೆ ಕಂಗೊಳಿಸ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನ ಮಾಡಿದ ಗಣ್ಯರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ಸಾಬಣ್ಣ ಶಿಲ್ಲಗೆ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯ ರಾಘವೇಂದ್ರ ಲಂಬುಗೋಳ ಅವರು ತಯಾರಾಗಿರಬೇಕು. ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಬೇಸರಿಸಬೇಡಿ, ಅದನ್ನು ಬದಲಾಯಿಸಿಕೊಳ್ಳಲಿಕ್ಕೆ ತಾವು ಸಹಕರಿಸಬೇಕು. ಇಲ್ಲಿ ಸಂಘಟನೆಗಳು ಹಿಂದೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಏನಾದರೂ ತರಾತುರಿಯಲ್ಲಿ ಫಲಕ ಪ್ರಶಸ್ತಿಯ ಫಲಕ ಬದಲಾವಣೆ ಆದರೆ ದಯವಿಟ್ಟು ಬೇಸರಿಸದೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ರಾಯಚೂರು ಜಿಲ್ಲೆಯ ಸಂಕೇತ್ ಕುಮಾರ್ ನಂದಿ ಇವರು ತಯಾರಾಗಿರಬೇಕು. ಧಾರವಾಡ ಜಿಲ್ಲೆಯ ಪಾರ್ಥಸಾರಥಿ ಹಂಚಿನಮಣಿ ತಯಾರಾಗಿರಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡ ಮುಂದೆ ಮಾಳತಿ ಸುಲಮಾನಿ ಮಾಳತಿ ಸುಲಮಾನಿ ಬಳ್ಳಾರಿ ಜಿಲ್ಲೆಯ ನಾಗರಾಜ್ ಛಲಾವಧಿ ತಯಾರಾಗಿರಬೇಕು. ಮುಂದೆ ದಾವಣಗೆರೆ ಜಿಲ್ಲೆಯ ಭೋಜರಾಜ್ ಸಿ.ಕೆ. ಬೆಳಗುತ್ತಿ ಅವರು ತಯಾರಾಗಿರಬೇಕು. ಮುಂದೆ ದಾವಣಗೆರೆ ಜಿಲ್ಲೆಯ ಭೋಜರಾಜ್ ಸಿ.ಕೆ. ಬೆಳಗುತ್ತಿ ಅವರು ತಯಾರಾಗಿರಬೇಕು. ಮುಂದೆ ಶಿವಮೊಗ್ಗ ಜಿಲ್ಲೆಯ ಶ್ರೀಮತಿ ಸಂಧ್ಯಾ ಎಸ್ ಇವರು ತಯಾರಾಗಿರಬೇಕು.
ಮುಂದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಪ್ರಶಾಂತ್ VL ಇವರು ಬಂದಿರುವಂತ ಎಲ್ಲ ಪ್ರತಿನಿಧಿಗಳಲ್ಲಿ ವಿನಂತಿ, ಮಧ್ಯಾಹ್ನದ ಸಹಭೋಜನದ ವ್ಯವಸ್ಥೆ ಇದೆ, ಯಾರು ತೆರಳಬಾರದು. ಜೊತೆಗೆ ನಮ್ಮ ಸಹಾಯಕ ಆಯುಕ್ತರು ವಿಶೇಷವಾದಂಥ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಅವರು KSRTC ಮುಖಾಂತರವಾಗಿ ಮಾಡಿಸಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಹೋಗಲಿಕ್ಕೆ KSRTC ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾರು ಅದಕ್ಕೆ ಗಾಬರಿ ಪಡಿತನವನ್ನು ಸ್ವೀಕರಿಸಿ ಮತ್ತೆ KSRTC ಬಸ್ ಮುಖಾಂತರವಾಗಿ ಹೋಗಲಿಕ್ಕೆ ಪ್ರಶಾಂತ್ VL ಇವರು ಸ್ವೀಕರಿಸುವುದಿಲ್ಲ ಕೇಳಿಕೊಂಡೈತೆ. ಎಲ್ಲ ಆಗಿರಬೇಕು. ಪ್ರವೀಣ್ ಚಂದ್ರ ಅವರ ಇದು ಸ್ಮರಣೆಗೆ ನೀಡಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ನವೀನ್ ಕುಮಾರ್ ಅವರು ತಯಾರಾಗಿರಬೇಕು. ಹಾಸನ ಜಿಲ್ಲೆಯ ಶ್ರೀಮತಿ ನೀಲಮ್ಮ ಇವರು ತಯಾರಾಗಿರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀಯುತ ಮಲ್ಲಿಕಾರ್ಜುನ ಅವರು ತಯಾರಾಗಿರಬೇಕು. ಕೋಲಾರ ಜಿಲ್ಲೆಯ ಯಶವಂತ ಕುಮಾರ ಕೈಲಾಸಮೂರ್ತಿಯವರು ತಯಾರಾಗಿರಬೇಕು. ಸಮಯದ ಅಭಾವ ಇರುತ್ತೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರು ಆದಷ್ಟು ಬೇಗ ವೇದಿಕೆ ಬಳಿ ಒಂದು ಪ್ರಶಸ್ತಿ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಮಲ್ಲಿಕಾರ್ಜುನ ಮಂಡ್ಯ ಜಿಲ್ಲೆಯ ಮಧು ಕೆ ಇವರು, ರಾಮನಗರ ಜಿಲ್ಲೆಯ ಶ್ರೀಯುತ ಮಹೇಶ್ ಕೆ ಇವರು ತಯಾರಾಗಿರಬೇಕು. ಕೊಡಗು ಜಿಲ್ಲೆಯ ಶ್ರೀಮತಿ ಚಂದ್ರಿಕಾ ಇವರು ತಯಾರಾಗಿರಬೇಕು. ವೈಯಕ್ತಿಕ ಪ್ರಶಸ್ತಿ ಪ್ರದಾನ ನಡೆದ ಬಳಿಕ ನಾಲ್ಕು ಸಂಘಗಳಿಗೆ ಸಾಂಘಿಕ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ತೋಗೂರು ಇವರು ತಯಾರಾಗಿರಬೇಕು. ಚಾಮರಾಜನಗರ ಜಿಲ್ಲೆಯ ಕೈಲಾಸಮೂರ್ತಿಯವರು ತಯಾರಾಗಿರಬೇಕು. ಮೈಸೂರು ಜಿಲ್ಲೆಯ ವಿಶ್ವನಾಥ ಮುಂದಕ್ಕೆ ಜಿಲ್ಲೆಯ ರಾಜ್ಕುಮಾರ್ ಮೈತ್ರಿ ಇವರು ಪ್ರಶಸ್ತಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೆ.
ಸ್ವೀಕರಿಸಬೇಕು. ಶಾಸಕರು ಹಾಗೂ ಇತರ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಶಸ್ತಿ ಪುರಸ್ಕೃತರು ವೇದಿಕೆಯಲ್ಲಿದ್ದಾರೆ. ಅತಿಥಿಗಳ ಜೊತೆ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಭಾವಚಿತ್ರವನ್ನ ತೆಗೆಸಿಕೊಂಡ ಬಳಿಕ ಸಾಂಘಿಕ ಪ್ರಶಸ್ತಿಯನ್ನು ನೀಡ್ತೇವೆ. ಸಾಂಘಿಕ ಪ್ರಶಸ್ತಿಯನ್ನ ನೀಡಿ ಮತ್ತೆ ಒಟ್ಟಾಗಿ ಭಾವಚಿತ್ರ ಮಾತೃಭೂಮಿ ಯುವಕರ ಸಂಘ ಲಗ್ಗೆರೆ ಸ್ವಾತಂತ್ರ್ಯ ಯೋಧರ ನಗರ ಬೆಂಗಳೂರು ಇವರು ತಯಾರಾಗಿರಬೇಕು. ಮುಂದಕ್ಕೆ ಹಿಮಾಲಯನ್ ಅಡ್ವೆಂಚರ್ ಅಂಡ್ ನೇಚರ್ ಅಕಾಡೆಮಿ ದಾವಣಗೆರೆ ಜಿಲ್ಲೆ ಯುವಕರ ಒಕ್ಕೂಟ ಇದರ ವಿಜಯಪುರ ಜಿಲ್ಲಾ ಘಟಕ ತಯಾರಾಗಿರಬೇಕು. ವಿಜಯಪುರ ಜಿಲ್ಲಾ ಘಟಕ ತಯಾರಾಗಿರಬೇಕು. ಎರಡು ಪ್ರತಿಭೆಗಳು ರಾಷ್ಟ್ರ ಮಟ್ಟದ ಯೋಗದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುವ ಹಂತಕ್ಕೆ ಆ ಭಾವಚಿತ್ರ ಕೂಡ ಅದನ್ನ ಕೈಚಳಕದ ಮುಖಾಂತರವಾಗಿ ಅದನ್ನ ಚಿತ್ರಿಸಿದ್ದಾರೆ. ಪ್ರದೀಪ್ ರೈ ನಮ್ಮ ರಾಜ್ಯ ಯುವ ಸಂಘಗಳ ಒಕ್ಕೂಟದ ರೂವಾರಿಗಳಾಗಿರುವ ಸುರೇಶ್ ಶೂಟಿಗಳು ಅವರ ಸಹೋದರ ಗಣೇಶ್ ಶೂಟಿಗಳು ಅವರ ಪುತ್ರ ಉನ್ನತ ವ್ಯಾಸಂಗವನ್ನು ಮಾಡಿ ಅಲೋಸಿಯಸ್ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸ ಪುತ್ತೂರು ತಾಲೂಕಿನ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು ಎಸಿ ಅವರು, ಒಬ್ಬ ಸರ್ವ ಸಜ್ಜನಿಕೆಯ ಅಧಿಕಾರಿಗಳು, ಯುವಕರು, ಉತ್ಸಾಹಿಗಳು, ಬಾಲವರ್ಗದ ಬಗ್ಗೆ ಅದೆಷ್ಟು ಅಭಿವೃದ್ಧಿ ಯತೀಶ್ ಉಳ್ಳಾರ್ ಅವರು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇರುವಂತಹ ಒಬ್ಬ ಶಕ್ತಿ ತಪ್ಪಾಗಿದ್ದೀರ. ಅವರಿಗೆ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತಹ 30 ಜಿಲ್ಲೆಯ ಆಚಾರ ವಿಚಾರಗಳು ಈ ಬಾಲವನದ ಈ ವೇದಿಕೆಯಲ್ಲಿ ಇವತ್ತು ಒಂದು ಕಡೆ ಸೇರಿದೆ. ಸಂಘಟಕರ ಈ ಪ್ರಯತ್ನಕ್ಕೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಶೂಟಿಗಳು ಇವರ ಪ್ರಯತ್ನ, ಬಾಲವನದ ಎಲ್ಲ ಕಾರ್ಯಕ್ರಮದ ಸಂಯೋಜನೆ ಮಾಡ್ತಾ ಇರುವಂತಹ ಕೃಷ್ಣಪ್ಪ ಬೊಂಬಿಲ ಅವರ ಒಂದು ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಸಹಾಯಕ ಕಮಿಷನರ್ ಮತ್ತು ನಾವು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಅಲ್ಲಿಂದ 10-20 ಜನರು ಬಂದಿದ್ದರು. ಸಹಾಯಕ ಕಮಿಷನರ್ ತುಂಬ ಬೇಸರ ಆಗಿತ್ತು. ಒಂದು ಒಳ್ಳೆಯ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಡೀ 30 ಜಿಲ್ಲೆಯ ಪ್ರತಿನಿಧಿಗಳನ್ನ ಭಾಗವಹಿಸುವ ಮುಖಾಂತರ ಒಂದು ರಾಜ್ಯ ಮಟ್ಟದ ಬಾಲಾಜಿ ಸರ್, ಸುರೇಶ್ರು ಮತ್ತು ನಮ್ಮ ಸಹಾಯಕ ಕಮಿಷನರ್ ಅವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಒಬ್ಬ ತಾಲೂಕ್ ಪಂಚಾಯತಿನ ಅಧ್ಯಕ್ಷ ನೆಲೆಯಲ್ಲಿ ಆ 3 ಜನರನ್ನ ಅತ್ಯಂತ ಪ್ರೀತಿಪೂರ್ವಕ ನಾನು ಅಭಿನಂದಿಸ್ತಾ ಇದ್ದೇನೆ. ಸನ್ಮಾನ್ಯ ಸಹಾಯಕ ಕಮಿಷನರ್ ಅವರ ಒಂದಷ್ಟು ಆಸೆ ಆಕಾಂಕ್ಷೆಗಳಿವೆ. ನಮ್ಮ ಸಾಹಿತಿ ಶಿವರಾಮ್ ಕಾರಂತ್ರವರ ಈ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ಜೊತೆಯಲ್ಲಿ ಅವರು ಹಾಕಿದಂಥ ಕೆಲವು ಕವನಗಳಿರ್ಬೋದು, ಸಾಹಿತ್ಯಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಯಕ್ಷಗಾನಗಳಿರ್ಬೋದು, ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅಂತ ಹೇಳೋ ಉದ್ದೇಶವನ್ನು ಇಟ್ಕೊಂಡು ಒಂದಷ್ಟು ಕಾರ್ಯಕ್ರಮವನ್ನು ಅವರು ಹಾಕಿಕೊಂಡಿದ್ದಾರೆ. ವಿಶೇಷವಾಗಿ ಒಂದು ಮಾತನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಿರಿಯರಾದ ಪುರಂದರ ಭಟ್ರು ವೇದಿಕೆಯಲ್ಲಿದ್ದಾರೆ. ಶಿವರಾಮ್ ಕಾರಂತರು ಪಕ್ಕದ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿ ಅವರು ಪ್ರಥಮವಾಗಿ ಬಂದಿರುವಂಥದ್ದು ಸುಳ್ಯಕ್ಕೆ. ಸುಳ್ಯದಲ್ಲಿ ಒಬ್ಬರು ರಾಮಪ್ಪಯ್ಯ ಮಾಸ್ಟರ್ ಅನ್ನುವಂಥವರ ಮನೆಯಲ್ಲಿ ಉಳ್ಕೊಂಡಿದ್ರಂತೆ. ಇದು ನನಗೆ ಪುರಂದರ ಭಟ್ರು ಹೇಳಿದರು. ನಾನು ಹೋಗಿ ಮನೆಯಲ್ಲಿ ವಿಚಾರಿಸಿದೆ. ಮನೆಯಲ್ಲಿ ವಿಚಾರಿಸುವಾಗ ಗೊತ್ತಾಯಿತು, ನನ್ನ ಅಜ್ಜನ ತಮ್ಮನ ಮನೆಯಲ್ಲಿ ಅವರು ಉಳ್ಕೊಂಡಿರುವಂಥದ್ದು. ರಾಮಪ್ಪಯ್ಯ ಬೋರ್ಕರ್ ಮಾಸ್ಟರ್ ಅಂತ ಹೇಳೋ ಮನೆಯಲ್ಲಿ ಉಳ್ಕೊಂಡಿದ್ರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅಂತಹ ಹಿರಿಯ ಚೇತನ ಶಿವರಾಮ್ ಕಾರಂತರವರ ಆ ಬಾಲ್ಯದ ಬದುಕನ್ನು ಅವರಲ್ಲಿ ಕಳೆದು ಇಲ್ಲಿ ತಾನೇನು ಸಾಹಿತಿಗಳನ್ನು, ತಾನೇನು ಕವನಗಳನ್ನು, ಯಕ್ಷಗಾನವನ್ನು ಎಲ್ಲವನ್ನ ಈ ಭಾಗದಲ್ಲಿ ರಚಿಸಿದ್ದಾರೆ. ಅವರು ಒಬ್ಬರ
ಅತ್ಯಂತ ಒಳ್ಳೆಯ ಸಾಹಿತಿಯಾಗಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಂತಹ ಬಾಲವನವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀಬೇಕು. ನಾನು ಸನ್ಮಾನ್ಯ AC ಸಾಹೇಬರನ್ನು ವಿನಂತಿಯನ್ನು ಮಾಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡೋದು, ಪ್ರತಿ ಇಲಾಖೆಗಳು ಕನಿಷ್ಠ ಒಂದು 15 ದಿವಸಕ್ಕಾದರೂ ಒಂದು ಕಾರ್ಯಕ್ರಮವನ್ನು ಈ ರಂಗವೇದಿಕೆಯಲ್ಲಿ ಕೊಡುವಂತಾಗಬೇಕು. ಆ ಸೂಚನೆಯನ್ನು ತಾವು ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ, ನಿರಂತರವಾಗಿ ಕಾರ್ಯಕ್ರಮಗಳು ನಡೆಸ್ತಾ ಇರುವಾಗ ಆ ಜನಗಳು ಅಲ್ಲಿಗೆ ಬರ್ತಾರೆ. ಜನಗಳು ಬಂದಾಗ ತನ್ನಿಂದಾನೇ ಪ್ರಚಾರವನ್ನು ಪಡ್ಕೊಳ್ತಾರೆ ಅಂತ ಹೇಳೋ ಮಾತನ್ನು ಕೂಡ ಹೇಳ್ತಾ, 2 ಬೇಡಿಕೆಗಳನ್ನು ನಮ್ಮ ಸ್ನೇಹಿತರು ಇಟ್ಟಿದ್ರು. ಒಂದು ಯುವ ನೀತಿಯ ಕಾಯ್ದೆಯನ್ನು ತರಬೇಕು ಅಂತ ಹೇಳುವ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಶಾಸಕರಿಗೆ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ಅದನ್ನು ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತೇನೆ. 2ನೇದು, ಸನ್ಮಾನ್ಯ ನಮ್ಮ RDP ಇಲಾಖೆಯ ಮಿನಿಸ್ಟರ್ ಸಾಹೇಬರನ್ನು ಸಂಪರ್ಕ ಮಾಡಿ ಅವರ ಮುಖಾಂತರ ಪ್ರತಿ ಪಂಚಾಯತಲ್ಲಿ ಕನಿಷ್ಠ 2% ಅನುದಾನವನ್ನು ನಮ್ಮ ಯುವ ಮಿತ್ರರಿಗೆ ಅವರು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಸಿದ ಅವರಿಗೆ ಕೊಡಬೇಕು ಅಂತ ಹೇಳುವ ಒಂದು ವಿನಂತಿಯನ್ನು ಕೂಡ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 2 ಕಾರ್ಯಕ್ರಮಗಳಾದಾಗ ಇವತ್ತು ಈ ಅತ್ಯಂತ ಯುವಕರು ಪ್ರತಿಭೆಗಳಿವೆ. ನಾವು ಸುಮಾರು 34 ಜನ ಇಲ್ಲಿ ಸನ್ಮಾನ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ. ನನಗೆ ಖುಷಿ ಆಗ್ತಾ ಇರುವಂಥದ್ದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ಬೇರೆ ಬೇರೆ ವಿವಿಧ ಡ್ರೆಸ್ಗಳಲ್ಲಿ ಬಂದಿದ್ದರು. ಅವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಎಲ್ಲ ವಿವಿಧ ಹೇಳ್ತಾನವ ಏಕತೆಯಲ್ಲಿ ವಿವಿಧತೆಯನ್ನು ಕಾಣ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಆ ಎಲ್ಲ ಯುವ ಸನ್ಮಿತ್ರರು ಇನ್ನಷ್ಟು ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಆ ಪ್ರಶಸ್ತಿ ಅವರಿಗೆ ಸಂದಿರುವಂಥದ್ದು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಅವರು ದೇಶಕ್ಕೆ ಕೊಟ್ಟಂಥ ಒಂದು ಕೊಡುಗೆಗಳಿವೆ, ಅದಕ್ಕಾಗಿ ಸಂದಿರುವಂಥ ಪ್ರಶಸ್ತಿ ಅಂತ ಹೇಳ್ತಾ, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಈ ಬಾಲವನದಲ್ಲಿ ಆಗಲಿ. ಎಲ್ಲ ನಮ್ಮ ಯುವ ಸ್ನೇಹಿತರು, ರಾಷ್ಟ್ರೀಯ ಸೇವಾ ಯೋಜನೆಯ ಸನ್ಮಿತರು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ. ಮುಂದಕ್ಕೆ ನೀವು ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಾಗಬೇಕಿದ್ರೆ ನೀವು ಕೂಡ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ನನ್ನ ಸ್ನೇಹಿತ ಸುರೇಶ್ ರೈ ಸೂಡಿಮುಳ್ಳವರು 30 ಜಿಲ್ಲೆಗಳನ್ನು ಇಲ್ಲಿ ಸೇರಿಸಿಕೊಂಡು ರಾಜ್ಯ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಈ ಪುತ್ತೂರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ನಿಮ್ಮ ಒಂದು ಪ್ರಯತ್ನಕ್ಕೆ ಆ ಮಹಾಲಿಂಗೇಶ್ವರ ಅನುಗ್ರಹ ಕೂಡ ಇರಲಿ. ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮ ಮುಖಾಂತರ ಬರಲಿ ಅಂತ ಹೇಳುವ ಆಶಯದೊಂದಿಗೆ ನಾನು ಮಾತು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಿತಿಯನ್ನು ಅರಿತುಕೊಂಡು ನನ್ನ ಒಂದೇ ಚುಟುಕಾಗಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮದ ಕರ್ನಾಟಕ ಸರ್ಕಾರ ಶಿವರಾಮ ಕಾರಂತ ಬಾಲವನ ಅಭಿವೃದ್ಧಿ ಸಮಿತಿ ಪುತ್ತೂರು, ಸಹಾಯಕ ಆಯುಕ್ತರ ಕಚೇರಿ, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ, ತಾಲೂಕು ಯುವಜನ ಒಕ್ಕೂಟ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ. ಬಹುಶಃ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಯುವ ಜನತೆಯಿಂದ ಯುವ ಜನಗೋಸ್ಕರ ಇರುವಂತಹ ಒಂದು ಸಂಘ ಸಂಸ್ಥೆಗಳ ಜೊತೆಯಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವತ್ತು ಯುವ ಸಮಾಜ ಎಷ್ಟು ಕೆಲಸ ಮಾಡ್ತಿದೆ ಅದನ್ನು ಒಂದು ವೇದಿಕೆಯಲ್ಲಿ ಗುರುತಿಸಿಕೊಂಡು ಅವರನ್ನು ಇನ್ನಷ್ಟು ಉತ್ತೇಜಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಅವರನ್ನು ಗೌರವ ನೀಡುವ ಮೂಲಕ ಇವತ್ತು ಸಮಾಜದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವ ಒಂದು ಅತ್ಯಂತ ಬಹಳ ಪರಿಣಾಮಕಾರಿ ಕೆಲಸ ಮಾಡುವಂಥ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಯುವಕ ಮಂಡಳಿ ಮತ್ತು ಯುವತಿ ಮಂಡಳಿಗಳು. ಇವತ್ತು ಯುವ ಸಮಾಜ ಇಷ್ಟು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದನ್ನು ಈ ವೇದಿಕೆಯಲ್ಲಿ ಗೌರವಿಸಿದ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಮುಖ್ಯವಾಗಿ ಮೊದಲ ಅಭಿನಂದನೆಯನ್ನು ಸಲ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬಹುಶಃ ನಮ್ಮ ಎಲ್ಲ ಜಿಲ್ಲೆಗಳನ್ನು ಸಂಘಟನೆ ಮಾಡೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಜಿಲ್ಲೆಯಲ್ಲಿ ತಾಲೂಕುಗಳನ್ನು ಸಂಘಟನೆ ಮಾಡಿ ಕಾರ್ಯಕ್ರಮ ಮಾಡುವಷ್ಟು ಕಷ್ಟ ಎಷ್ಟು ಅಂತ ಹೇಳಿದ್ರೆ ಒಂದು ಅಧಿಕಾರಿಗೆ ನಾನು ಹೇಳಬಲ್ಲೆ. ಹಾಗಾಗಿ ಇದರಿಂದ ರಾಜ್ಯದಲ್ಲಿರುವಂಥ ಎಲ್ಲ ಪ್ರತಿಭೆಗಳನ್ನು ಇವತ್ತು ಯುವ ಸರ್ಕಾರದ ವೇದಿಕೆಯಲ್ಲಿ ಇವತ್ತು ಗೌರವಿಸಿದ ಎಲ್ಲ ನಾನು ಇವತ್ತು ಈ ಸಂದರ್ಭದಲ್ಲಿ ಬಾಲಾಜಿ ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕಿನ ಅಧ್ಯಕ್ಷರು ಪುತ್ತೂರು ತಾಲೂಕಿನ ಅಧ್ಯಕ್ಷರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಸುರೇಶ್ ರೈ ಸೂಡಿಮುಳ್ಳು ಅವರ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಯಾರೆಲ್ಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ನಾವು ಸಮಾಜದಲ್ಲಿ ಬಹಳಷ್ಟು ಇನ್ನಷ್ಟು ಬದಲಾವಣೆಗಳನ್ನು ತರಬೇಕು. ಅದೇ ರೀತಿ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಸಂಘದ ಆಯೋಜಕರಿಗೆ ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಹೇಳುತ್ತಾ, ನಾವು ಒಂದು ಗುರಿಯನ್ನು ಇಟ್ಕೊಳ್ಬೇಕು. ನಾವು ಇನ್ನು ಮುಂದೆ ಇನ್ನಷ್ಟು ಯುವ ಸಂಪತ್ತನ್ನು ಈ ವೇದಿಕೆಯಲ್ಲಿ ಗೌರವ ನೀಡುವ ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳೋ ಛಲವನ್ನು ಇಟ್ಕೊಂಡು ಮುಂದೆ ಕೂಡ ಯಶಸ್ಸನ್ನು ಕಾಣಲಿ, ಯಶಸ್ಸನ್ನು ಬರಲಿ ಅಂತ ಹೇಳ್ತಾ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ನೀಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಗಳ ಮೂಲಕ ನಡೆಸುತ್ತಿರುವ ಶ್ರೀಯುತ ರಘುವೀರ್ ಸುಟಾರ್ಪೇಟೆ ಇವರಿಗೆ ಧನ್ಯವಾದಗಳೊಂದಿಗೆ ಮುಂದಕ್ಕೆ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದವರಾಗಿ ಅದರ ಅಧ್ಯಕ್ಷರಾದ ಶ್ರೀಯುತ ಸಂಸ್ಕೃತಿ ಸಂಪೆ ಅವರು ಒಂದು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸ್ನೇಹಿತರೆ, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ ಈ ಒಂದು ವ್ಯವಸ್ಥೆ ಜೊತೆ ಹೊಂದಾಣಿಕೆ ಮಾಡಿಕೊಂಡದ್ದು ನಮ್ಮ AC
ಯತೀಶ್ ಸರ್ ಅವರ ಒಂದು ಚಿಂತನೆಯ ಕಾರಣದಿಂದ ನಿಮಗೆ ಗೊತ್ತಿರ್ಬೋದು, ಪತ್ರಕರ್ತರು ಯಾವಾಗಲೂ ಎಲ್ಲವನ್ನು ಹೊರಗಿನಿಂದ ನೋಡೋರು, ಅವರು ಒಳಗೆ ಬರಬಾರ್ದು. ಅದು ನಮ್ಮ ಸಿದ್ಧಾಂತ ಕೂಡ. ಹೊರಗಿನಿಂದ ನೋಡಿ ಅದರ ಸಾಧಕ ಬಾಧಕವನ್ನು ವರದಿ ಮಾಡೋದು ನಮ್ಮ ಕೆಲಸ. ಆದರೆ ಕಾರಂತರ ಆಶಯಕ್ಕೆ ಅನುಗುಣವಾಗಿ ಯಾವಾಗ ನಮ್ಮ AC ಅವರು ಬಂದು ಆ ಚಿಂತನೆ ನಮ್ಮ ಜೊತೆ ಹಂಚಿಕೊಂಡ್ರೋ ನಮಗೂ ಜವಾಬ್ದಾರಿ ಇತ್ತು ಪತ್ರಕರ್ತರಿಗೆ. ಕಾರಂತರ ಬಾಲವನ, ಕಾರಂತರ 40 ವರ್ಷ ಇಲ್ಲಿ ನಮ್ಮ ಮಣ್ಣಿನ ಮಗನಾಗಿ ಬದುಕಿದ್ದಾರೆ, ಪುತ್ತೂರಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ನಾವು ಅದರ ಜೊತೆ ಸೇರಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಬಾಲವನದ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಪತ್ರಕರ್ತರ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಭರವಸೆ ಕೊಟ್ಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮದು ಬಹುಶಃ 2ನೇ ಕಾರ್ಯಕ್ರಮ. ಮುಂದೆ ಕೂಡ ನಾವು ನಿರಂತರವಾಗಿ ಇದರ ಜೊತೆ ಇರ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಆಗಿರ್ತದೆ ಎಂದು ಮಾತುಗಳನ್ನಾಡಿದ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀಯುತ ಸಂಶೋಧನೆ ಸಂಪ್ಯ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಇಂದಿನ ಈ ಕಾರ್ಯಕ್ರಮ ಯಶಸ್ವಿ ನಿಟ್ಟಿನಲ್ಲಿ ಸಕ್ರಿಯವಾಗಿ ನಮ್ಮಲ್ಲಿ ತೊಡಗಿಸಿಕೊಂಡು ಮಾರ್ಗದರ್ಶನ ನೀಡಿರುವ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿದ್ದ ಡಾಕ್ಟರ್ ಯತೀಶ್ ಉಳ್ಳಾಲ್ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಪ್ರಶಸ್ತಿ ಪುರಸ್ಕೃತರೇ, ವಿದ್ಯಾರ್ಥಿನಿಯರೇ, ಸಮಾಜದ ಎಲ್ಲ ಸಾರ್ವಜನಿಕರೇ, ಪತ್ರಕರ್ತರೇ, ಈ ಒಂದು ಕಾರ್ಯಕ್ರಮ ಇವತ್ತು 8:45ಗೆ ಬಸ್ ಸ್ಟ್ಯಾಂಡಲ್ಲಿ ಸ್ಟಾರ್ಟ್ ಆಗಿದೆ. ನಾವು ಅಲ್ಲಿಂದ ಶೋಭಾಯಾತ್ರೆ ಮುಖಾಂತರ ಇಲ್ಲಿ ಬಂದು ಇಲ್ಲಿ ಈ ರೀತಿಯಾಗಿ ಎಲ್ಲ ಸೇರಿ ಒಂದು ಗಾನಸುಧೆಯನ್ನು ಸವಿದು ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಾವು ಕಣ್ತುಂಬಿಕೊಂಡು ನಮ್ಮ ಹೆಮ್ಮೆಯ ಶಾಸಕರ ಉಪಸ್ಥಿತಿಯಲ್ಲಿ ಎಲ್ಲ ಸನ್ಮಾನವನ್ನು ನಡೆಸಿ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು, ನಗರಸಭೆ ಆಯುಕ್ತರು, ಎಲ್ಲ ಅಧಿಕಾರಿ ವರ್ಗದವರು, ರಾಜ್ಯ ಯೋಜನಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಪ್ರತಿನಿಧಿಗಳನ್ನು ಸೇರಿ ಸಮ್ಮುಖದಲ್ಲಿ ಒಂದು ಬಾಲವನದಲ್ಲಿ ಇವತ್ತು ಚಟುವಟಿಕೆಯ ಒಂದು ಏನು ಹೇಳ್ತೀವಿ ಶಕ್ತಿಯನ್ನು ಒಗ್ಗೂಡಿಸಿ, ಎಲ್ಲರ ಶಕ್ತಿಯನ್ನು ಒಗ್ಗೂಡಿಸಿ ಈ ಚಟುವಟಿಕೆಯನ್ನು ಕಾರ್ಯಗತಗೊಳಿಸಿದ್ದೇವೆ. 20 ದಿನಗಳ ಕೆಳಗೆ ನಾವೇನು ಈ ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸಿಕೊಂಡಾಗ ಇದು ಈ ರೀತಿ ಮೂಡಿ ಬರ್ತದೆ ಅಂತ ನನ್ನ ಯಾವ ಕಲ್ಪನೆಯಲ್ಲೂ ಇದಿರಲಿಲ್ಲ. ಇದು ಏನೋ ಒಂದು ಪ್ರೇರಕ ಶಕ್ತಿಗಳು ನಮ್ಮ ಶಿವರಾಮ್ ಕಾರಂತರು ಮತ್ತು ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದಲೇ ಇದು ಸಾಧ್ಯವಾಯಿತು ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಕೂಡ ಈ ಒಂದು ಕರ್ಮಭೂಮಿ ಇಲ್ಲೊಂದು ಚೈತನ್ಯದ ಶಕ್ತಿ ಇದೆ. ಆ ಒಂದು ಚೈತನ್ಯ ನಮ್ಮನ್ನು ಮುನ್ನಡೆಸ್ತಾ ಉತ್ತಮ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡಲಿಕ್ಕೆ ನಮಗೆ ಸಹಕಾರಿ ಆಗಲಿ ಅಂತ ನಾನು ಕೇಳಿಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿಶೇಷವಾಗಿ ವಿದ್ಯಾರ್ಥಿನಿಯರು, ನಿಮ್ಮ ಒಂದು ರೆಡ್ ಕ್ರಾಸ್ ಆಗಲಿ, NSS ಆಗಲಿ, NCC ಆಗಲಿ, ಇತರ ನಿಮ್ಮ ಚಟುವಟಿಕೆಗಳ ಪೂರಕವಾಗಿ ಇಲ್ಲಿ ನಮ್ಮ ಜೊತೆ ಸೇರಿದ್ದೀರಿ. ಪಾದಯಾತ್ರೆ ಮಾಡಿದ್ದೇವೆ 2 ಕಿಲೋಮೀಟರ್ ಅಧ್ಯಕ್ಷರೆಲ್ಲ ಸೇರಿ, ತುಂಬ ಚೆನ್ನಾಗಾಗಿದೆ. ಆಮೇಲೆ ನಮ್ಮ ಆರ್ಟಿಸ್ಟಲ್ಲಿ ಶಿವರಾಮ್ ಕಾರಂತರು ಒಂದು ಉತ್ತಮವಾದ ಕಲಾಕೃತಿಯನ್ನು ರಚಿಸಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರು, ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಲೈವ್ ಆಗಿ ಕೊಡ್ತಿರುವಂಥ ಅಕ್ಷರ TV ಎಲ್ಲರಿಗೂ ಒಂದು ಧನ್ಯವಾದವನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ, ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ನಂತರ ನಮ್ಮ ಬಾಲವನವನ್ನು ವೀಕ್ಷಣೆ ಮಾಡಿ, ಬಾಲವನದ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಇದೆ, ಆ ವಾಕಿಂಗ್ ಟ್ರ್ಯಾಕಲ್ಲಿ ಒಂದು ಸಂಚಾರ ಮಾಡಿ, ಆ ಪ್ರಕೃತಿಯ ಮುಖಾಂತರ ಒಂದು ಸುತ್ತು ನೋಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ನಮ್ಮ ಬಾಲವನದ ವಿಸಿಟರ್ಸ್ ಬುಕ್ಕಲ್ಲಿ ಬರೆದು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಬಾಲವನಕ್ಕೆ ಸ್ವಾಗತಿಸ್ತೇನೆ ಮತ್ತೊಮ್ಮೆ. ಇನ್ನು ಮುಂದೆ ನಿಮ್ಮವ್ರನ್ನ ಕರೆದುಕೊಂಡು ಬಂದು ನಮ್ಮ ಬಾಲವನ, ನಮ್ಮ ಪುತ್ತೂರನ್ನು ಎಲ್ಲರಿಗೂ ತೋರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರೂ ಸಾಂಸ್ಕೃತಿಕ ಹಾಗೂ ಸಾಮಾಜಿಕವಾಗಿ ನಡೆಸಿಕೊಳ್ಬೇಕೆಂದು ಅಧ್ಯಕ್ಷೀಯ ನುಡಿಗಳನ್ನಾಡಿದ ಮೈಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದ ಸಂದರ್ಭದಲ್ಲಿ KS ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿರುವ ಶ್ರೀಯುತ ಡಾಕ್ಟರ್ ಯತೀಶ್ ಉಳ್ಳಾಲ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಈಗ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಸಂಯೋಜಕರಾದ ಶ್ರೀಯುತ ಕೃಷ್ಣಪ್ಪ ಬೆಳೆಯವರು. ಮಾನ್ಯ ಶಾಸಕರು, ಮಿತ್ರರಾಗಿರುವಂತಹ ಸಚಿವ ಮಠದ್ದು ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸದಾ ಬೆನ್ನೆಲುಬಾಗಿ ನಿಂತು ಯಾವುದೇ ಕಾರ್ಯಕ್ರಮ ಮಾಡಿದರೂ ನಾನಿದ್ದೇನೆ, ಕಾರಂತರ ಯಾವುದೇ ಚಟುವಟಿಕೆಗೆ ನಿಮ್ಮ ಜೊತೆ ನಾನು ಸೇರ್ಕೊತೇನೆ, ಸಮಯಕ್ಕೆ ಮುಂಚಿತವಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಬ್ಬ ಸರ್ವ ಶೈಕ್ಷಣಿಕೆಯ ಪ್ರೀತಿಯ ವ್ಯಕ್ತಿ ಅನ್ನ. ಹೀಗಾಗಿ ಕಾರಂತರ ಬಾಲವನ್ನ ಇದೀಗ ಪ್ರತಿನಿತ್ಯ
ಚಟುವಟಿಕೆಯ ಕಾರ್ಯಕ್ರಮವಾಗಿ ಕೈಗೊಳಿಸುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತಿನ ಅಧ್ಯಕ್ಷರು ಸಹಾಯಕ ಆಯುಕ್ತರಾಗಿರುವಂಥ ಡಾಕ್ಟರ್ ಯತೀಶ್ ಸರ್ ಸಾಹೇಬರು ತಾವು ತಮಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತಹ ಕಾರಂತರ ಒಡನಾಡಿಗಳು ಆಗಿರುವಂತಹ ಕೂಡ ನನ್ನ ಜೀವ ಸಿದ್ಧಾಂತಿ ಪ್ರತಿಭಟನೆ ಮಾಡ್ತೇನೆ ಅನ್ನುವ ಒಬ್ಬ ತುಂಬ ಆತ್ಮೀಯ ಪರಿಸರ ಕಾಲೇಜಿನ ಪ್ರೋಗ್ರಾಮ್ ತಂದಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಸುದ್ದಿ ಸಭೆಯಿದ್ದಾರೆ ಸರ್, ನಮಗೂ ಸ್ವಾಗತಗಳು. ಕಾರ್ಯಕ್ರಮಕ್ಕೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಬೆನ್ನೆಲುಬಾಗಿರುವವರು ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಸರ್ಕಾರಿ ಸರ್ ಮುನ್ನೆಯಿಂದ ಬಂದು ನೋಡುವಿಗೆ ಹೋದ್ರಿ ಮತ್ತೆ ನಿನ್ನೆ ಬಂದು ನಿಂತು ಕಾರ್ಯಕ್ರಮವನ್ನು ಮಾಡುವಂಥ ಕ್ರಿಯಾಶೀಲ ವ್ಯಕ್ತಿತ್ವ. ಬೆಂಗಳೂರಿನಿಂದ ಇಲ್ಲಿ ಬಂದು ಕನಿಷ್ಠ ದೇವಸ್ಥಾನ ರೈತರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮಗೆ ಮ್ಯೂಸಿಕ್ ರಸದೌತಣವನ್ನು ಉಣಬಡಿಸಿದ ಇದರಿಂದ ಬೇರೆ ಬೇರೆ ಕಾಲೇಜಿನಿಂದ NSS NCC ಮತ್ತು ವಿದ್ಯಾರ್ಥಿಗಳ ಕಲಾತಂಡಗಳು ಬಂದಿದ್ದೀರಿ. ಇವೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಜೊತೆಗೆ ಬೆಳೂರಿನ ಕಾಲೇಜಿನ ಪ್ರತಿನಿಧಿಗಳು ಕನಕರಾಜ್ ಸರ್ ಜೊತೆಗಿದ್ದಾರೆ. ಬಂದಿಲ್ಲ. ಹಿರೇಕಲ್ಲು ಕಾಲೇಜಿನ ಮಹಿಳಾ ಕಾಲೇಜು ಬಂದಿರುವ ಕಾಲೇಜಿಗೆ ಮುಂದಾರವಾಗಿ ಮೇಲ್ವಿಚಾರಕರಾದ ಪ್ರಣಮ್ಯ ಅಗಳಿಯವರಿಂದ ಯೋಗ ಎಂಬ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರೆಯೆಂಬ ಶುಭ ಏನನು ಮಾತಾಡಿದೆ ಯಾಕೆ ಹೀಗಾಗಿದೆ ಒಂದು ಮಳೆ ಒಂದು ಮಳೆ
Thank you.
ತಾಳ್ತಮಡಿ ಕಜ್ಜಿಕಾಯಿ ಮತ್ತಮಡಿ ಕಜ್ಜಿಕಾಯಿ ತಾಳ್ತಮಡಿ ಕಜ್ಜಿಕಾಯಿ ಮತ್ತಮಡಿ ಕಜ್ಜಿಕಾಯಿ ತಾಳ್ತಮಡಿ ಕಜ್ಜಿಕಾಯಿ ಮತ್ತಮಡಿ ಕಜ್ಜಿಕಾಯಿ ತಾಳ್ತಮಡಿ ಮಾವದ ಕರಿತೋಳೆ ಮಾತಕಲಿಯೋಳು ಮಾವದ ಕರಿತೋಳೆ ಮಾತಕಲಿಯೋಳು ಮಾವಿನ ಹೂವು ಚಂದ ಮಾವಿನ ಹಣ್ಣು ಚಂದ ಮಾವಿನ ಹೂವು ಚಂದ ಮಾವಿನ ಹಣ್ಣು ಚಂದ भगवती देशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरवर्षिणि दुर्मुखवर्षिणि वर्षरते भुवनपोषिणि शङ्करपोषिणि कल्प
यारिन सोदरी